ನಮಸ್ಕಾರ ಸ್ನೇಹಿತರೆ. ಕೀಟಶಾಸ್ತ್ರದ ತರಗತಿಗಳಲ್ಲಿ ಕಳೆದ ವಾರ ನಾವು ಹತ್ತಿನಲ್ಲಿ ಬರುವಂಥ ಕಾಯಿಕೊರಕಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆ ಚರ್ಚೆನಲ್ಲಿ ತಂಬಾಕಿನ ಕಾಯಿಕೊರಕ ಅಥವಾ ತಂಬಾಕಿನ ಕೀಟದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ತರಗತಿನಲ್ಲಿ ಈ ಒಂದು ಹತ್ತಿ ಬೆಳೆದಂತೆ ಬರುವಂಥ ಎರಡನೆಯ ಪ್ರಮುಖ ಕಾಯಿಕೊರಕ ಅಂತಂದರೆ ನಮ್ಮ ಮುಳ್ಳು ಕಾಯಿಕೊರಕ ಮತ್ತು ಚುಕ್ಕೆ ಕಾಯಿಕೊರಕ. ಇವನ್ನ ಇಂಗ್ಲೀಷ್ನಲ್ಲಿ ಸ್ಪೈನಿ ಬೋಲ್ವಾರ್ಮ್ ಅಥವಾ ಸ್ಪಾಟೆಡ್ ಬೋಲ್ವಾರ್ಮ್ ಅಂತೇಳಿ ನಾವು ಕರಿತೀವಿ. ನಮ್ಮ ಹತ್ತಿ ಅಲ್ಲದೇನೂ ಕೂಡ ನಮ್ಮ ಬೆಂಡೆ, ಏಕೆಂದರೆ ಎರಡೂ ಕೂಡ ಸಂಬಂಧಿಕರೇ ಆಗಿರೋದ್ರಿಂದ, ದಾಯಾದಿಗಳೇ ಆಗಿರೋದ್ರಿಂದ ಆ ಬೆಳೆನಲ್ಲೂ ಕೂಡ ಇವು ಇದು ಮಾಡ್ತವೆ. ಸಾಧಾರಣವಾಗಿ ನಾವು ಬೆಂಡೆನಲ್ಲಿ ಇದನ್ನು ಕುಡಿ ಮತ್ತು ಕಾಯಿಕೊರಕ ಅಂತ ಹೇಳ್ತೀವಿ, ಏಕೆಂದರೆ ಇದು ಕುಡಿಯನ್ನು ತಿನ್ನುತ್ತೆ. ಎಳೆ ಕಾಂಡ ಕೊರಕವಾಗಿ ಕೊರೆದು ತಿನ್ನುತ್ತೆ. ಅದೇ ರೀತಿ ನಮ್ಮ ಹತ್ತಿನಲ್ಲೂ ಸಹ ಇವು ಕುಡಿಯನ್ನು ತಿನ್ನುತ್ತೆ. ಕುಡಿಗಿಂತ ಹೆಚ್ಚಾಗಿ ನಮ್ಮ ಕಾಯಿಗಳನ್ನೇ ಇದು ಹೆಚ್ಚು ದಾಳಿ ಮಾಡುತ್ತೆ. ಆದರೆ ಬೆಂಡಿನಲ್ಲಿ ಇದು ಹೆಚ್ಚು ಕುಡಿಯನ್ನು ಪ್ಲಸ್ ಕಾಯಿಯನ್ನು ಎರಡು ಸಮಾನಾಂತರವಾಗಿ ದಾಳಿ ಮಾಡಿದ್ರೆ, ನಮ್ಮ ಹತ್ತಿನಲ್ಲಿ ಮಾತ್ರ ಕುಡಿಗಿಂತ ಹೆಚ್ಚಾಗಿ ಇದು ಕಾಯಿಗಳಿಗೆ ವಿಶೇಷವಾಗಿ ಇದು ಮಾಡುತ್ತೆ. ಕಾಯಿ ಇಲ್ಲ ಅಂದಾಗ ಮಾತ್ರ ಇದು ಕುಡಿಯನ್ನು ತಿನ್ನುವಂಥ ಒಂದು ಇದನ್ನು ನಾವು ಗಮನಿಸಿದ್ವಿ. ಈ ಚುಕ್ಕೆ ಮತ್ತು ಮುಳ್ಳು ಕಾಯಿಕೊರಕಗಳಲ್ಲಿ ಎರಡು ಜಾತಿಯ ಕೀಟಗಳಿದ್ದಾವೆ. ನಮ್ಮ ಏನು ತಂಬಾಕಿನ ಕೀಡೆ ಕಳೆದ ವಾರ ನಾವು ಕಲ್ತ್ಕೊಂಡ್ವಿ, ಆ ಕೀಡೆಗೆ ಕಂಪೇರ್ ಮಾಡಿದ್ರೆ ಇದು ಗಾತ್ರದಲ್ಲಿ ಸ್ವಲ್ಪ ಸಣ್ಣದು. ಪತಂಗ ಆಗಿರ್ಬೋದು ಅಥವಾ ಹುಳಗಳೇ ಆಗಿರ್ಬೋದು, ಎರಡು ಗಾತ್ರದಲ್ಲಿ ಸಣ್ಣದಾಗಿರ್ತವೆ. ಹಾಗಾಗಿ ಇದು ಒಂದು ಸಣ್ಣದು, ಅದರ ಆಲ್ಮೋಸ್ಟ್ 2/3 ಭಾಗದಷ್ಟೇ ಇರುವಂಥದ್ದು ಪತಂಗ. ಅಥವಾ ಅದು ಆಲ್ಮೋಸ್ಟ್ ನಮಗೆ ಗುಲಾಬಿ ಅಥವಾ ಬಿಸ್ಕೆಟ್ ಬಣ್ಣದ ಪತಂಗ ಸಿಕ್ಕರೆ, ಇಲ್ಲಿ ನಮಗೆ ಹಸಿರು ಬಣ್ಣದ ಪತಂಗ ಸಿಗುತ್ತೆ. ಅವೆರಡರಲ್ಲಿ ವ್ಯತ್ಯಾಸಗಳೇನಪ್ಪ ಅಂದರೆ, ಒಂದಕ್ಕೆ ಮುಂದಿನ ರೆಕ್ಕೆಗಳು ಸಂಪೂರ್ಣವಾಗಿ ಹಸಿರಿದ್ದರೆ, ಇನ್ನೊಂದಕ್ಕೆ ಮುಂದಿನ ರೆಕ್ಕೆಗಳ ಮೇಲೆ ಒಂದು ಹಸಿರು ಬಣ್ಣದ ಕೊಡಲಿ ಆಕಾರದ ಒಂದು ಶೇಪ್ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇವೆರಡು ವ್ಯತ್ಯಾಸಗಳು ಬಿಟ್ಟರೆ, ದಾಳಿ ಮಾಡುವಂಥದ್ದು ಅಥವಾ ಹುಳಗಳ ಮೇಲೆ ಒಂದಕ್ಕೆ ಚುಕ್ಕೆಗಳಿದ್ದರೆ, ಕಪ್ಪು ಚುಕ್ಕೆಗಳಿದ್ದರೆ, ಇನ್ನೊಂದಕ್ಕೆ ಮುಳ್ಳುಗಳಿರ್ತವೆ. ಹಾಗಾಗಿ ಹಸಿರು ಬಣ್ಣದ ಮುಳ್ಳುಗಳು ಅಥವಾ ಇದು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದನ್ನು ಬಿಟ್ಟರೆ ದಾಳಿ ಮಾಡುವಂಥದ್ದೆಲ್ಲ ಸೇಮ್, ಅದನ್ನು ಭಾಳ ವ್ಯತ್ಯಾಸಗಳಿಲ್ಲ. ಇದು ನಾನೀಗಾಗಲೇ ಹೇಳ್ದಂಗೆ ಸಾಧಾರಣವಾಗಿ ನಮ್ಮ ಗಿಡ ಸುಮಾರು 30-35 ದಿನಗಳ ಪ್ರಾಯಕ್ಕೆ ಬಂದಾಗ ಇದರ ಹಾವಳಿ ನಮಗೆ ನೋಡಲಿಕ್ಕೆ ಕಾಣಿಸುತ್ತೆ. ಆರಂಭದಲ್ಲಿ ನಾನೀಗಾಗಲೇ ಹೇಳ್ದಂಗೆ ಅದು ಎಳೆ ಕುಡಿಗಳನ್ನು ಕೊರೆದು ತಿನ್ನುತ್ತೆ. ಇದು ಅಷ್ಟೇ ಪತಂಗ ಜಾತಿಗೆ ಸೇರಿದಂಥ ಅಥವಾ ನಮ್ಮ ತಂಬಾಕಿನ ಕಾಯಿಕಿಡೆಯ ಕುಟುಂಬಕ್ಕೆ ಸೇರಿದಂಥ ಒಂದು ಕೀಡೆ. ಅದರ ಜೀವನ ಚಕ್ರವು ಆಲ್ಮೋಸ್ಟ್ ಅದರ ಆಸುಪಾಸಿನಲ್ಲೇ ಇದೆ. ಈ ಒಂದು ಪತಂಗದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಇದರ ಮೊಟ್ಟೆಗಳು ಆದಷ್ಟು ಆಕಾಶ ಬಣ್ಣದ ನೀಲಿ ಬಣ್ಣದಲ್ಲಿ ಇರ್ತವೆ ಮತ್ತು ಬಹಳ ಗೋಲಾಕಾರದಲ್ಲಿ ಅದರಗಳ ಮೇಲೆ ವಿಶೇಷವಾದಂಥ ಒಂದು ಗೆರೆಗಳು, ಅಕ್ಷಾಂಶಗಳು ನಮಗೆ ನೋಡಲಿಕ್ಕೆ, ರೇಖಾಂಶಗಳು ಮೇಲಿಂದ ಕೆಳಕ್ಕೆ ಈ ರೀತಿ ಕಾಣಿಸ್ತವೆ. ಭಾಳ ಚೆನ್ನಾಗಿರ್ತದೆ ನೋಡಲಿಕ್ಕೆ, ಭಾಳ ವೈಶಿಷ್ಟ್ಯಪೂರ್ವವಾಗಿ ಚಿತ್ರದಲ್ಲಿ ನೀವು ಗಮನಿಸ್ಬೋದು. ಭಾಳ ಬ್ಯೂಟಿಫುಲ್ ಆಗಿರುವಂಥ ಈ ಮೊಟ್ಟೆಗಳನ್ನು ಇದು ಎಳೆ ಕುಡಿಗಳ ಮೇಲೆ ಅಥವಾ ಮೊಗ್ಗುಗಳ ಮೇಲೆ ಅಥವಾ ಕಾಯಿಗಳ ಮೇಲೆ ಇದು ಮೊಟ್ಟೆಗಳನ್ನು ಇಡುತ್ತೆ. ಎಳೆ ಕಾಯಿಗಳ ಮೇಲೆ ಇದು ಮೊಟ್ಟೆಗಳನ್ನು ಇಡುತ್ತದೆ. ಸುಮಾರು 3-5-6 ದಿನಗಳ ಕಾವಿನ ನಂತರ ಈ ಒಂದು ತತ್ತಿಗಳು ಮೊಟ್ಟೆಗಳು ಹೊಡೆದು ಮರಿಹುಳ ಹೊರಗೆ ಬರುತ್ತೆ. ಹೊರಗೆ ಬಂದದ್ದೇ ತಕ್ಷಣ ಇಮಿಡಿಯೇಟಾಗಿ ಅದು ನಮ್ಮ ಕುಡಿಯನ್ನಾಗಲಿ ಅಥವಾ ಮೊಗ್ಗನ್ನಾಗಲಿ ಅಥವಾ ಕಾಯಿಯನ್ನಾಗಲಿ ಕೊರೆದು ಹೊರಗೋಗ್ತದೆ. ಇದು ಕೊರೆದು ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ಕೊರೆದಂಥ ಜಾಗದಲ್ಲಿ ನಮಗೆ ಇದರ ಕಸ ಸಹ ಇರುತ್ತೆ. ಇದು ಕಸವನ್ನು ಆ ಬಾಗಿಲಿನಲ್ಲೇ ಹಾಕುತ್ತೆ, ರಂಧ್ರದ ಬಾಗಿಲಿನಲ್ಲಿ ಹಾಕುತ್ತೆ. ಅದ್ರ ಜೊತೆಗೆ ಒಂದು ಕೊರೆದಂಥ ಅದರ ರಸವೂ ಕೂಡ ಅಲ್ಲಿ ಜಿನುಗ್ತಾ ಇರುತ್ತೆ. ಇದು ಅಷ್ಟೇ ಭಾಳ ಪರ್ಫೆಕ್ಟಾಗಿ ರೌಂಡ್ ಮಾಡುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಕೆಲವೊಂದು ಸಲ ಹ್ಯಾಪಜಾರ್ಡ್ ಆಗಬೇಕಂದ್ರೆ ಹಾಗೆ ಇದು ರೌಂಡ್ ಮಾಡಿರುತ್ತೆ. ಬಟ್ ಭಾಳಷ್ಟು ಸಂದರ್ಭದಲ್ಲಿ ಆ ರೌಂಡು ರಂಧ್ರ ಆದಷ್ಟು ದುಂಡನೆಯ ಒಂದು ರಂಧ್ರ ಇರುತ್ತೆ. ಭಾಳಷ್ಟು ಸಂದರ್ಭದಲ್ಲಿ ಅಷ್ಟು ಕರಾರುವಾಗಿ ಕೆಲ್ದಿದ್ರೂ ಭಾಳಷ್ಟು ಸಂದರ್ಭದಲ್ಲಿ ಹತ್ತತ್ರ ಆ ರೀತಿ ಇರುತ್ತೆ. ಮತ್ತು ಅದ್ರ ಜೊತೆಗೆ ಇನ್ನೊಂದೇನು, ಇದರಲ್ಲಿ ಆ ಹಸಿ ಪದಾರ್ಥ ಕಾಣಿಸುತ್ತೆ. ಅದ್ರ ಜೊತೆಗೆ ಅದರ ಕಸವು ಕೂಡ, ಮಲವೂ ಕೂಡ ಅದ್ರ ಜೊತೆ ಸೇರಿಕೊಂಡಿರೋದ್ರಿಂದ ಭಾಳ ಸರಳವಾಗಿ ಇದು ಈ ಕಾಯಿಕೊರಕ ಅಂತೇಳಿ ನೋಡಿದ ತಕ್ಷಣವೇ ನಮಗೆ ಗೊತ್ತಾಗ್ತದೆ. ಅದರ ನಂತರ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂತಂದರೆ, ಈ ಒಂದು ಕಾಯಿಕೊರಕಗಳು ಇದ್ರ ಕೋಶಾವಸ್ಥೆನೂ ಹೆಚ್ಚಾನೆಚ್ಚು ಅದೇ ಒಂದು ಇದರಲ್ಲಿ ಇದು ಮಾಡುತ್ತೆ. ಇವು ನಿಶಾಚಾರಿಗಳು ಆಗಿದ್ರೂ ಕೂಡ ದಿನವಿದೆ ಹಗಲು ರಾತ್ರಿ ಎಲ್ಲವೂ ಸಹ ಇವು ಕೆಲಸ ಮಾಡ್ತಾ ಇರ್ತವೆ, ತಿಂತಾ ಇರ್ತವೆ. ಹಾಗಾಗಿ ಇದಿಲ್ಲ. ಪತಂಗಗಳು ಬೈ ಡಿಫಾಲ್ಟ್ ದೇ ಆರ್ ರಾತ್ರಿ ವೇಳೆ ಚಟುವಟಿಕೆಯಿಂದ ಇರುವಂತಹ ಪತಂಗಗಳು. ಕೆಲವೊಂದಷ್ಟು ಸಂದರ್ಭದಲ್ಲಿ ನಮಗೆ ಹಗಲು ನಾವು ಹೊಲದಲ್ಲಿ ಅಡ್ಡಾಡಿದಾಗ ನಮ್ಮ ಜೊತೆ ಇವು ಕೂಡ ಹಾರುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಬಟ್ ರಾತ್ರಿ ವೇಳೆ ಇವು ಹೆಚ್ಚಾಗಿ
ಇದು ಮಾಡುತ್ತೆ. ಈ ಒಂದು ಕೀಟಗಳು ನಮ್ಮ ಹೊಲದಲ್ಲಿ ಇದಾವ ಇಲ್ವಾ ಅಂತೇಳಿ ನಾವು ಗುರುತಿಸ್ಕೊಳ್ಳೋದು ಹೇಗಪ್ಪ ಅಂತಂದರೆ, ನಮ್ಮ ಬೆಳೆ ಪರಿಸರದಲ್ಲಿ ಕಳೆದ ಬೆಳೆಯಿಂದಲೂ ಕೂಡ ಈ ಬೆಳೆನಲ್ಲೂ ಇರುವಂಥದ್ದು ಕೂಡ ಸಾಧ್ಯತೆಗಳು ಇರ್ತವೆ. ಅದ್ರ ಜೊತೆಗೆ ನಮ್ಮ ಸಮೀಪದಲ್ಲಿ ಎಲ್ಲಾದರೂ ಬೆಂಡೆ ಬೆಳೆ ಇತ್ತು ಅಂತಂದರೆ ಆ ಬೆಂಡೆಯಿಂದ ಈ ಹುಳುಗಳು ನಮ್ಮ ಇದಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚು. ಹತ್ತಿನಲ್ಲಿ ಈ ಹುಳುಗಳ ಸಾಧ್ಯತೆ ಇವತ್ತಿನ ದಿನಗಳಲ್ಲಿ ಭಾಳ ಕಡಿಮೆ. ಕಾರಣ ನಮ್ಮಲ್ಲಿ BT ಹತ್ತಿ ಇದೆ. ಆದ್ರೂ ಸಹ ಏನಾದ್ರೂ ತಾವು ಗಮನಿಸಿದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಏನಾದರೂ ಈ ಹುಳುಗಳನ್ನು ದೊಡ್ಡ ಪ್ರಮಾಣದಲ್ಲಿ ನೀವು ಗಮನಿಸಿದ್ರೆ ತಕ್ಷಣ ತಾವು ಯಾವ ಕಂಪನಿಯ ಬೀಜಗಳನ್ನು ತಂದಿದ್ರೆ ಆ ಕಂಪನಿಯ ಅಧಿಕಾರಿಗಳಿಗೂ ಸೇರಿಸಿ ನಮ್ಮ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಕಾಲೇಜು ಇವುಗಳಿಗೆ ಯಾವುದಾದ್ರೂ ತಾವು ತಕ್ಷಣವೇ ಮಾಹಿತಿಯನ್ನು ತಿಳಿಸಿ ಇದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗೋದನ್ನು ತಡೆಗಟ್ಟೋದಕ್ಕೆ ಅನಿವಾರ್ಯವಾಗಿ ನಾವು ಕ್ರಮ ಕೈಗೊಳ್ಳಲೇಬೇಕು. ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿಲ್ಲ ಅಂತಂದರೆ ಮುಂದೆ ದೊಡ್ಡ ತೊಂದರೆಗಳಿಗೆ ನಾವು ಸಿಗಾಕೋತೀವಿ. ಏಕೆ ಅಂತಂದರೆ ಈ ಕೀಟಗಳ ನಿರ್ವಹಣೆಗೆ ಭಾಳಷ್ಟು ಸರ್ಕಾರ, ಸಂಸ್ಥೆಗಳು ಎಲ್ಲವೂ ಪ್ರಯತ್ನ ಮಾಡ್ತಾ ಇದ್ದೇವೆ. ರೈತರುಗಳ ಜೊತೆಗೆ ಭಾಳಷ್ಟು ಜನ ಇದಿದೆ ಮತ್ತು ದೊಡ್ಡ ಮಟ್ಟದ ಸಂಸ್ಥೆಗಳು, ದೊಡ್ಡ ದೊಡ್ಡ ಬೀಜ ಉತ್ಪಾದಕ ಸಂಸ್ಥೆಗಳು ಇದ್ರ ಜೊತೆ ಭಾಳಷ್ಟು ಶ್ರಮ ವಹಿಸ್ತಾ ಇದ್ದಾವೆ. ಅವುಗಳೆಲ್ಲವೂ ಶ್ರಮವು ನಿರರ್ಥಕವಾಗಿ ಹೋಗ್ತದೆ. ಹಾಗಾಗಿ ನಾವು ಭಾಳ ವಿಶೇಷವಾಗಿ ಗಮನವನ್ನು ವಹಿಸಬೇಕು ಈ ಕಾಯಿಕೊರಕಗಳ ಬಗ್ಗೆ. ಇದು ಮತ್ತು ಇದರ ನಿರ್ವಹಣೆ, ಈ ಒಂದು BT ಹತ್ತಿಯನ್ನು ಬಿಟ್ಟು ಕೂಡ ನಮ್ಮಲ್ಲಿರುವಂಥ ಸರಳವಾದ ಆಯ್ಕೆಗಳು ಏನಪ್ಪ ಅಂತಂದರೆ, ಈ ಒಂದು ಪತಂಗಗಳು ಮೋಹಕ ಬಲೆಗಳು ನಮಗೆ ಲಭ್ಯ ಇದ್ದಾವೆ. ಈ ಒಂದು ಪತಂಗಗಳು ಚೀಟೆಗಳನ್ನು ಗಮನಿಸೋದಕ್ಕೆ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಈ ಮೋಹಕ ಬಲೆಗಳನ್ನು ಹಾಕ್ಕೊಂಡ್ರೆ, ನಾನೀಗಾಗಲೇ ಹೇಳ್ದಂಗೆ ಎಕರೆಗೆ 4 ಮೋಹಕ ಬಲೆಗಳು ಇದಾವ ಇಲ್ವಾ ಅಂತ ಹೇಳೋದಕ್ಕಷ್ಟೇ ನಮಗೆ ಮಾಹಿತಿಯನ್ನು ಕೊಡ್ತವೆ. ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ನಾವು 10 ಪ್ರತಿ ಎಕರೆಗೆ ಮೋಹಕ ಬಲೆಗಳನ್ನು ಹಾಕ್ಕೊಂಡ್ರೆ ಅವುಗಳನ್ನು ನಾವು ಆಕರ್ಷಣೆ ಮಾಡೋದಕ್ಕೂ ಸಹ ಸಹಾಯ ಮಾಡುತ್ತೆ. ಈ ಮೋಹಕ ಪದಾರ್ಥಗಳು ಕೇವಲ ಗಂಡು ಹುಳುಗಳನ್ನು ಮಾತ್ರ ಆಕರ್ಷಿಸೋದ್ರಿಂದ ಇವುಗಳ ವಂಶಾಭಿವೃದ್ಧಿ ಕಡಿಮೆ ಮಾಡೋದಕ್ಕೆ ನಮಗೆ 10 ಮೋಹಕ ಬಲೆಗಳು ಪ್ರತಿ ಎಕರೆಗೆ ಸ್ಥಾಪಿಸೋದ್ರಿಂದ ಅದರ ವಂಶಾಭಿವೃದ್ಧಿನ ಪರಿಣಾಮಕಾರಿಯಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡು ಇದ್ರೂ ಒಂದಷ್ಟು ಬೆಳ್ಕೊಂಡ್ರೂ ಏನು ತೊಂದರೆ ಇಲ್ಲ, ನಮಗೆ ಅಷ್ಟೊಂದು ಆರ್ಥಿಕವಾಗಿ ನಷ್ಟ ಆಗೋದಿಲ್ಲ. ಆದರೆ ಅವು ಕೀಟಗಳು ಇದಾವ ಇಲ್ವಾ ಅನ್ನೋ ತಿಳ್ಕೊಳ್ಳೋದಕ್ಕೆ 4 ಸಾಕು. ಅವನ್ನು ಹಾಕಿದಾಗ ನಾವು ಬೇರೆ ಇನ್ನಷ್ಟು ಇದನ್ನು ಮಾಡ್ಕೋಬೋದು, ಏನು ನಿರ್ವಹಣಾ ಕ್ರಮಗಳನ್ನು ನಾವು ಕೈಗೊಳ್ಬೋದು. ಇವನ್ನು ನಾವು ಜೈವಿಕವಾಗಿ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅತ್ಯಂತ ಸರಳವಾದಂಥ ಆಯ್ಕೆ ಏನಪ್ಪ ಅಂತಂದರೆ, ಪರತಂತ್ರ ಜೀವಿಗಳ ಬಿಡುಗಡೆ ಮಾಡುವಂಥದ್ದು. ಟ್ರೈಕೋಗ್ರಾಮ ಕಿಲೋನಿಸ್ ಅನ್ನುವಂಥ ಒಂದು ಪರತಂತ್ರ ಜೀವಿ ನಮಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ದೊಡ್ಡ ಪ್ರಮಾಣದಲ್ಲಿ ನಮಗೆ ಲಭ್ಯ ಇರುವಂಥದ್ದು ಈ ಟ್ರೈಕೋಗ್ರಾಮ ಪರತಂತ್ರ ಜೀವಿ. ಮಂಡ್ಯದಲ್ಲಿರುವಂಥ ಪರತಂತ್ರ ಜೀವಿ ಪ್ರಯೋಗ, ಕೃಷಿ ಇಲಾಖೆನಲ್ಲಿರುವಂಥ ಪರತಂತ್ರ ಜೀವಿ ಪ್ರಯೋಗಾಲಯ, ಅದ್ರ ಜೊತೆಗೆ ಗಂಗಾವತಿನಲ್ಲಿ ಇದೆ, ಬೈಲಹೊಂಗಲದಲ್ಲಿದೆ, ದಾವಣಗೆರೆಯಲ್ಲಿದೆ ಮತ್ತು ಧಾರವಾಡ. ಈ 5 ಕ್ಷೇತ್ರಗಳಲ್ಲಿ ನಮಗೆ ಈ ಒಂದು ಪರತಂತ್ರ ಜೀವಿ ಪ್ರಯೋಗಾಲಯಗಳು ಭಾಳ ಪರಿಣಾಮಕಾರಿಯಾಗಿ ಈ ಒಂದು ಟ್ರೈಕೋಗ್ರಾಮ ಪರತಂತ್ರ ಜೀವಿಯನ್ನು ಉತ್ಪಾದಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಅವುಗಳನ್ನು ತಾವು ಬಳಸ್ಕೊಂಡು ಸುಮಾರು ಬೆಳೆ 30 ದಿನಗಳಿಗೆ ಬಂದಾಗ ಇದನ್ನು ತೊಗೊಬಂದು ಎಕರೆಗೆ ವಾರಕ್ಕೆ 10,000 ರೀತಿ ಕನಿಷ್ಠ 4 ರಿಂದ 5 ವಾರಗಳವರೆಗೆ ನಾವು ಬಿಡಬಹುದು. ಕನಿಷ್ಠ 50,000 ಕೀಟಗಳನ್ನು ನಾವು ಬಿಡುಗಡೆ ಮಾಡಿದ್ರೆ ಇದನ್ನು ಭಾಳ ಪರಿಣಾಮಕಾರಿಯಾಗಿ ಇದನ್ನು ಡಬ್ಬಲ್ ಮಾಡಿದ್ರೂ ಏನು ತೊಂದರೆ ಇಲ್ಲ. ಬೈ ಚಾನ್ಸ್ ಇದಕ್ಕೆ ನಷ್ಟ ಆಗೋದಿಲ್ಲ. ಇದಲ್ಲದೇನೂ ಕೂಡ ಬೇರೆ ಕಾಯಿ ಕೊರಕುವಂಥ ಹುಳುಗಳಿಗೂ ಕೂಡ ಇದು ಅತ್ಯಂತ ಪರಿಣಾಮಕಾರಿಯಾದಂಥ ನಿರ್ವಹಣೆಯನ್ನು ನಮಗೆ ನೀಡುತ್ತೆ. ಇದು ಅತ್ಯಂತ ಒಂದು ಪರಿಣಾಮಕಾರಿಯಾದಂಥ ಕ್ರಮ. ಅದಲ್ಲದೇನೂ ಕೂಡ ಈ ನಮ್ಮ ತಂಬಾಕಿನ ಕಿಡೆಗೆ ನಾವು ಬಳಸುವಂಥ ಡೆಲ್ಫಿನ್ ಅಂತ ಜೈವಿಕ ಕೀಟನಾಶಕ, ಬ್ಯಾಕ್ಟೀರಿಯಾ ಮೂಲದ ಕೀಟನಾಶಕವನ್ನು ಕೂಡ ನಾವು ಇಲ್ಲಿ ಬಳಸಬಹುದು. ಅದು ನಾನು ಈಗಾಗಲೇ ಹೇಳಿದಂಗೆ ಹರಳು ರೂಪ ಮತ್ತು ದ್ರವ ರೂಪ ಎರಡರಲ್ಲೂ ಲಭ್ಯ ಇದೆ. ಭಾರತೀಯ ಮಾರ್ಕೆಟಿನಲ್ಲಿ ಡೆಲ್ಫಿನ್ ಅನ್ನುವಂಥ ಒಂದು ಹೆಸರಿನಲ್ಲಿ ಅದು ಮಾರಾಟಕ್ಕೆ ಲಭ್ಯ ಇದೆ. ಅದನ್ನು 1 ml ಅಥವಾ 1 ಗ್ರಾಮ್, ಹರಳಾದರೆ 1 ಗ್ರಾಮು ಅಥವಾ ದ್ರಾವಣವಾದರೆ 1 ml ಪ್ರತಿ ಲೀಟ್ರಿಗೆ ಇದನ್ನು ಸಿಂಪರಣೆ ಮಾಡೋದು ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಇರುವಂಥ ಅತ್ಯಂತ ಸರಳವಾದಂಥ ಕ್ರಮ. ಇದಲ್ಲದೇನೂ ಕೂಡ ಅನಿವಾರ್ಯವಾದಾಗ ನಾವು ರಾಸಾಯನಿಕಗಳನ್ನು ಬಳಸಬೇಕಾಗುತ್ತೆ. ಅದು ಯಾವಾಗ ಅಂದರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ನಮಗೇನೋ ಅಂತ ಹಿಕ್ಕಟ್ಟಿನ ಏನು ಇಲ್ಲ. ಬೈ ಚಾನ್ಸ್ ಏನಾದರೂ ನಮ್ಮ BT ಹತ್ತಿಯ ಪರಿಣಾಮ ಕೈ ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ BT ಹತ್ತಿ ಅಲ್ಲ ನಮ್ಮ ದೇಸಿ ಹತ್ತಿಗಳನ್ನು ನಾವು ಬಳಸಿದ್ದೀವಿ ಅಂದಂಥ ಸಂದರ್ಭಗಳಲ್ಲಿ ಮಾತ್ರ ನಾವು ಇದರ ಬಗ್ಗೆ ಯೋಚನೆ ಮಾಡಬೇಕು. ಅದರ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಅದನ್ನು ಕಡೆಯದಾಗಿ ಆ ಕೀಟನಾಶಕಗಳ ಬಗ್ಗೆ ವಿವರವನ್ನು ನಂತರದಲ್ಲಿ ಎಲ್ಲ ಇದಕ್ಕೆ ಜನರಲ್ ಆಗಿ ಸೇರಿಸಿ ಹೇಳ್ತೀನಿ. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400 ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ, ಕಂಪನ, ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ,
4 ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1 ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ, ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ. ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇನ್ನೊಂದು ಪ್ರಮುಖ ಹತ್ತಿಯ ಕಾಯ್ಕೊರಕ ಅಂತಂದರೆ, ಸುಮಾರು 80-90ರ ದಶಕದಲ್ಲಿ ನಮ್ಮ ಹತ್ತಿಯನ್ನು ಭಾಳ ವಿಪರೀತವಾಗಿ ಕಾಡ್ದಂಥ, ನಮ್ಮ ದೇಶದಲ್ಲಿ ಕಾಡ್ದಂಥ ಒಂದು ಕೀಟ. ಸುಮಾರು 2010ರಿಂದ ಈಚೆಗೆ BT ಹತ್ತಿ ವ್ಯಾಪಕವಾಗಿ ನಮ್ಮ ದೇಶವನ್ನೆಲ್ಲ ವ್ಯಾಪಿಸ್ಕೊಂಡ ನಂತರ ಸಂಪೂರ್ಣವಾಗಿ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸದೇ ಇರುವಂಥದ್ದು ಕಳೆದ ಆಲ್ಮೋಸ್ಟ್ ಒಂದು ದಶಕ, 2020ರ 10ರ ದಶಕದಲ್ಲಿ ನಮಗೆ ಅಬ್ಸಲ್ಯೂಟ್ಲಿ ಈ ಒಂದು ಕೀಟ ಇದಲ್ಲದೆ ಬೇರೆ ಹಲವಾರು ಬೆಳೆಗಳಲ್ಲಿ ಇಲ್ಲ. ಏಕೆಂದರೆ ಇದು ಒಂದು ಬಹುಭಕ್ಷಕ ಕೀಟ. ಅಮೇರಿಕನ್ ಕಾಯ್ಕೊರಕ ಅಥವಾ ನಮ್ಮ ಏಷ್ಯನ್ ಕಾಯ್ಕೊರಕ ಅಂತಲೇ ಕರಿತೀವಿ, ಅಥವಾ ಹಳೆ ಕಾಯ್ಕೊರಕ ಅಂತಲೂ ಕೂಡ, ಹಳೆ ಏಷ್ಯನ್ ಕಾಯ್ಕೊರಕ ಅಂತ ಹೇಳುವಂಥ ಒಂದು ಪ್ರತೀತಿ. ಏಕೆಂದರೆ ಇದು ಮೂಲತಃ ನಮ್ಮ ಏಷ್ಯಾದ ದೇಶಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದು. ಅದನ್ನು ಭಾಳಷ್ಟು ಸಲ ಇದು ಅಮೇರಿಕನ್ ಕಾಯ್ಕೊರಕ ಅನ್ನೋ ಒಂದು ಹೆಸರಿನಲ್ಲೂ ಕೂಡ ಚಿರಪರಿಚಿತ. ಇದು ನಮ್ಮ ಹತ್ತಿ ಅಲ್ಲದೇನೂ ಕೂಡ ಹತ್ತಿ, ಬೆಂಡೆ, ಮೆಣಸಿನಕಾಯಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್,
ಜೋಳ, ಮೆಕ್ಕೆಜೋಳ ಈ ಬೆಳೆಗಳಲ್ಲಿ ಭಾಳ ವಿಪರೀತವಾದಂಥ ನಷ್ಟವನ್ನು ಉಂಟು ಮಾಡಿದೆ. ಮತ್ತು ತೊಗರಿ ಮತ್ತು ಕಡಲೆ ಈ ಬೆಳೆಗಳಲ್ಲಿ ಭಯಾನಕವಾದಂಥ ಒಂದು ಕೀಟ. ಮತ್ತು ಈ ಬೀಟಿ ಹತ್ತಿಯನ್ನು ನಮ್ಮ ದೇಶದಲ್ಲಿ ಬಿಡುಗಡೆ ಮಾಡೋದಕ್ಕೆ ಗುಲಾಬಿ ಕಾಯಿಕೊರಕದ ಜೊತೆಗೆ ಇದು ಒಂದು ಅತ್ಯಂತ ಪ್ರಮುಖವಾದಂಥ ಕಾಯಿಕೊರಕ. ಇದರ ನಿರ್ವಹಣೆಗೆ ಏಕೆ ಅಂತಂದರೆ ಇದು ಕೂಡ ಬಹುತೇಕ ಆವತ್ತಿನ 80 ಮತ್ತು 90ರ ದಶಕದಲ್ಲಿ ಇದ್ದಂಥ ಎಲ್ಲ ರಾಸಾಯನಿಕ ಕೀಟನಾಶಕಗಳಿಗೆ ನಿರೋಧಕತೆಯನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದಂಥ ಒಂದು ಕೀಟ. ಆ ಕಾರಣಕ್ಕೋಸ್ಕರ ಬೀಟಿ ಹತ್ತಿಯನ್ನು ಸುಮಾರು 2000 ಇಸ್ವಿನಲ್ಲಿ ಬಿಡುಗಡೆ ಮಾಡಿದ್ರು. ಈ ಶತಮಾನದ ಆರಂಭದ ದಶಕದಲ್ಲಿ ಆ ಬಿಡುಗಡೆ ಆದ ನಂತರ ಆ ಒಂದು ಬೀಟಿ ಹತ್ತಿಯ ಜೀವನ ಅಥವಾ ಈ ಕೀಟಕ್ಕೆ ನಿರೋಧಕತೆ ಬರೋದಕ್ಕೆ ತಡೆಯೋದಕ್ಕೆ ಇದ್ದಂಥ ಒಂದು ಪ್ರಮುಖ ಪ್ರಬಲ ನೆರವು ಏನಂತಂದರೆ ಈ ಬೇರೆ ಬೆಳೆಗಳಲ್ಲಿ ಎಸ್ಪೆಷಲಿ ಬೆಂಡಿ ಇರ್ಬೋದು, ಟೊಮೊಟೊ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ತೊಗರಿ ಇರ್ಬೋದು, ಕಡಲೆ ಇರ್ಬೋದು ಅಥವಾ ಜೋಳ, ಮೆಕ್ಕೆಜೋಳ ಇರ್ಬೋದು, ಈ ಬೆಳೆಗಳಲ್ಲಿ ಇದು ತಿನ್ನೋದ್ರಿಂದ ಅಥವಾ ಸಜ್ಜೆನೂ ಸಹ ಅದು ಅಲ್ಲಿ ತಿಂತಾ ಇರೋದ್ರಿಂದ ಅಲ್ಲಿ ಬೀಟಿ ಹತ್ತಿಗೆ ಇವು ನಿರೋಧಕತೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಅದು ಡೈಲ್ಯೂಟ್ ಆಗುತ್ತೆ, ರೆಸಿಸ್ಟೆನ್ಸ್ ಬರೋದಿಲ್ಲ ಅನ್ನೋ ಒಂದು ಪ್ರಬಲ ಕಾರಣದಿಂದಾಗಿಯೇ ಬೀಟಿ ಹತ್ತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಳ ದೊಡ್ಡ ಸಕ್ಸಸ್ಸನ್ನು ನೀಡಿತು. ಅಂಥ ಒಂದು ಕಾಯಿಕೊರಕ ಇವತ್ತು ಕಳೆದ 2010 ನಂತರ ನಮಗೆ ಅದರ ಜೊತೆಗೆ ಸೂರ್ಯಕಾಂತಿನೂ ಕೂಡ ಇದರ ಒಂದು ಪ್ರಮುಖ ಬೆಳೆ. ಅದ್ರ ಮೇಲೂ ಕೂಡ ಇದು ಭಾಳಷ್ಟು ದೊಡ್ಡ ಪ್ರಮಾಣದ ನಷ್ಟವನ್ನು ಉಂಟು ಮಾಡ್ತು. ಸೂರ್ಯಕಾಂತಿನಲ್ಲಿ ಏನಂತಂದರೆ ಇದು ಕಾಯಿಯನ್ನು ಕೊರೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಪರಾಗಸ್ಪರ್ಶಕಗಳು ಬೇಕು. ಈ ಕಾಯಿ ಕೊರಕನೂ ಇರುತ್ತೆ ಅಥವಾ ಹೂ ಕೊರಕನೂ ಇರುತ್ತೆ. ನಾವೇನಾದರೂ ರಾಸಾಯನಿಕ ಸಿಂಪರಣೆ ಮಾಡಿದ್ರೆ ಕೀಟನಾಶಕ ನಮ್ಮ ಪರಾಗಸ್ಪರ್ಶಕದ ದುಂಬಿಗಳು ಅಲ್ಲಿಗೆ ಬರೋದಿಲ್ಲ. ಭಾಳ ಇಕ್ಕಟ್ಟಿಗೆ ಸಿಕ್ತಂಥ ಪರಿಸ್ಥಿತಿ. ಅಂಥ ಒಂದು ಕೀಟ ಈ ಒಂದು ಎಲೆಕೋರ್ಪ ಹಾರ್ಮಿಜರ. ಇದರ ನಿರ್ವಹಣೆ ಏನಪ್ಪ ಅಂತಂದರೆ ಸಾಧಾರಣವಾಗಿ ಇದು ಕಾಯಿಯನ್ನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನುವಂಥದ್ದು. ಸ್ವಲ್ಪ ಮಟ್ಟಿಗೆ ಕಾಯಿ ಅಥವಾ ಮೊಗ್ಗು ಇಲ್ಲದೇ ಇದ್ದಂಥ ಕಾಲದಲ್ಲಿ ಮಾತ್ರ ಸ್ವಲ್ಪ ಎಳೆ ಕುಡಿಗಳನ್ನು, ಎಳೆ ಕಾಯಿಗಳನ್ನು, ಎಲೆಗಳನ್ನು ಇದು ತಿಂದಂಥ ಅದು ಬದುಕೋದಕ್ಕೋಸ್ಕರ ತಿಂದು ಅದ್ರ ಮೇಲೆ ಒಂದು ಸ್ವಲ್ಪ ದಿನ ಸಂಪೂರ್ಣ ಒಂದು ಸಂತತಿ ಅಲ್ದಿದ್ರು ಅಟ್ಲೀಸ್ಟ್ ಆರಂಭಿಕ ಒಂದು 10-15 ದಿನಗಳು ಎಳೆ ಕಾಯಿಗಳು, ಎಲೆಗಳನ್ನು ಕೆರೆದು ತಿಂದು ನಷ್ಟ ಮಾಡೋದು ಸಾಧಾರಣವಾಗಿ ನಾವು ನೋಡಲಿಕ್ಕೆ ಸಿಗ್ತದೆ. ಈ ಒಂದು ಕಾಯಿ ಕೊರಕದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಇದು ಜಿಯೋಮೆಟ್ರಿನಲ್ಲಿ ಭಾಳ ನಿಪುಣ. ಇದರ ರಂಧ್ರಗಳು ಭಾಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತದೆ. ಮತ್ತು ಹುಳಗಳು ಬೈ ಡಿಫಾಲ್ಟ್ ಹಗಲು ಹೊತ್ತಿನಲ್ಲಿ ಭಾಳ ಚಟುವಟಿಕೆಯಿಂದ ಇರ್ತವೆ, ಪತಂಗಗಳು ರಾತ್ರಿ ಹೊತ್ತು ಚಟುವಟಿಕೆಯಿಂದ ಇರ್ತವೆ. ಈ ಹುಳಗಳು ಭಾಳ ಸ್ಪಷ್ಟವಾದ ದುಂಡನೆಯ ಒಂದು ರಂಧ್ರವನ್ನು ಮಾಡಿಕೊಂಡು ದೇಹದ ತುದಿ ಭಾಗ, ತಲೆಯ ಮತ್ತು ಎದೆ ಭಾಗ ಮಾತ್ರ ರಂಧ್ರದ ಒಳಗಿರುತ್ತೆ. ದೇಹದ ಹೊಟ್ಟೆ ಭಾಗ ಎಲ್ಲ ಅಥವಾ ಬಾಲದ ಭಾಗ ಎಲ್ಲ ಹೊರಗಡೆನೇ ಇರ್ತದೆ. 30% ಮಾತ್ರ ಕಾಯಿಯ ಒಳಗಿರುತ್ತೆ, 70% ಕಾಯಿಯಿಂದ ಹೊರಗೆ ಇರುತ್ತೆ. ಅಂಥದ್ದೊಂದು ವೈಶಿಷ್ಟ್ಯತೆ. ಅದು ಮೊಗ್ಗುಗಳಿರ್ಬೋದು ಅಥವಾ ಇದಿರ್ಬೋದು. ಅದು ಒಂದು ಈ ಒಂದು ಕೀಟದ ಒಂದು ವೈಶಿಷ್ಟ್ಯತೆ. ಭಾಳ ನೀಟಾಗಿ ರಂಧ್ರ ಭಾಳ ಸ್ಪಷ್ಟವಾಗಿತ್ತು ಮತ್ತು ಅದ್ರ ಮೇಲೆ ಯಾವುದೇ ಒಂದು ಕಸ ಇರೋದಿಲ್ಲ, ಅಂಟಿರೋದಿಲ್ಲ, ಏನಿಲ್ಲ. ಭಾಳ ನೀಟಾಗಿರುವಂಥದ್ದು ಈ ಒಂದು ಅಮೇರಿಕನ್ ಕಾಯಿ ಕೊರಕದ ಒಂದು ಬಾಧೆಯ ಲಕ್ಷಣ ಭಾಳ ಸ್ಪಷ್ಟವಾಗಿ ನಮಗೆ ಗೋಚರಿಸುವಂಥದ್ದು. ಈ ಒಂದು ಕೀಟದ ಒಂದು ಇದಂದರೆ ಈ ಎಲ್ಲ ಕಾಯಿ ಕೊರಕಗಳು ಕೂಡ ನಮಗೆ ದಾಳಿ ಮಾಡಿದಂಥ ಇದರಲ್ಲಿ ಮೊಗ್ಗಿಗೆ ಇದು ಡಾಯ್ ಮಾಡ್ತು ಅಂದರೆ ಆ ಮೊಗ್ಗುಗಳು ಸ್ಪಷ್ಟವಾಗಿ ಹೀಗೆ ಬಿರಿದುಕೊಂಡು ಕುದುರು ಹೋಗ್ತವೆ. ಭಾಳ ಸ್ಪಷ್ಟತೆ. ಯಾಕೆ ಅಂತಂದರೆ ಯಾವುದೇ ಒಂದು ಹತ್ತಿ ಗಿಡದಲ್ಲಿ ಒಂದು ಲಕ್ಷಣ ಏನಪ್ಪ ಅಂತಂದರೆ ಕಿವಿ ಮಡಚಿಕೊಂಡು ನಮ್ಮ ಮೊಗ್ಗುಗಳು ಉದುರಿದಾವೆ ಅಂತಂದರೆ ನಮ್ಮ ಕಾಯಿ ಕೊರಕದ ಹಾವಳಿ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಗಮನಿಸ್ಬೋದು. ಈ ಒಂದು ಕಾಯಿ ಕೊರಕಗಳಲ್ಲಿ ಬರುವಂಥ ಒಂದು ಸಂಪೂರ್ಣ ಲಕ್ಷಣ ಇದು ಎಲ್ಲ ಕಾಯಿ ಕೊರಕಗಳಿಗೆ, ತಂಬಾಕಿನ ಕಾಯಿ ಕೊರಕ ಇರ್ಬೋದು ಅಥವಾ ನಮ್ಮ ಮುಳ್ಳು ಕಾಯಿ ಕೊರಕ ಇರ್ಬೋದು ಅಥವಾ ಚುಕ್ಕೆ ಕಾಯಿ ಕೊರಕ ಅಥವಾ ಅಮೇರಿಕನ್ ಕಾಯಿ ಕೊರಕ, ಈ 4 ಕಾಯಿ ಕೊರಕಗಳಲ್ಲಿ ಕೂಡ ಇದು ಒಂದು ಭಾಳ ಸ್ಪಷ್ಟವಾದ ಲಕ್ಷಣ. ಏನಪ್ಪ ಅಂದರೆ ಈ 4 ಬಗೆಯ ಕಾಯಿ ಕೊರಕಗಳಲ್ಲಿ ಬರುವಂಥದ್ದು ಆ ರೆಕ್ಕೆಗೆ ಮೊಗ್ಗಿನ ಆ ಒಂದು ಏನು ಪಕ್ಕಳೆಗಳೇನಿರ್ತವೆ ಅವು ಈ ರೀತಿ ಬೆಂಡ್ ಆಗ್ತವೆ, ಹೊರಭಾಗದಿಂದ ರೋಲ್ ಆಗ್ತವೆ, ಹೊರಭಾಗದಿಂದ ಹೊರಗಡೆಯಿಂದ ಈ ರೀತಿ ಮಡಚ್ಕೊಂಡು ಅದು ಕೆಳಕ್ಕೆ ಉದುರು ಹೋಗ್ತದೆ. ಇದು ಒಂದು ನಮ್ಮ ಹತ್ತಿನಲ್ಲಿ ಮೊದಲಿಗೆ ಇದರ ದಾಳಿಯನ್ನು ನಿರೋಧಿಸೋದಕ್ಕೆ ಅದು ಮಾಡುವಂಥ ಒಂದು ಮೊದಲ ಪ್ರಯತ್ನ. ಏಕೆಂದರೆ ಗಿಡ ತನ್ನಗೆ ಆದಂಥ ಇರುವಂಥ ತನ್ನ ಸಾಮರ್ಥ್ಯದಿಂದನೇ, ಏಕೆಂದರೆ ಈ ಹುಳದ ಇಲ್ಲೇನಾದರೂ ಅಭಿವೃದ್ಧಿ ಆದರೆ ಮುಂದಿನ ನನ್ನ ಕಾಯಿಗಳಿಗೂ ತೊಂದರೆ ಆಗ್ಬೋದು ಅಂಥೇಳಿ ಅದನ್ನು ಉದುರಿಸೇ ಬಿಡುತ್ತೆ. ಅಟ್ಲೀಸ್ಟ್ ಒಂದು 4-10 ಕಾಯಿ ಉದುರಿಸ್ಬಿಟ್ಟು ಇನ್ನು ಹುಳಿದವನ್ನ ಬೇಕಂದರೆ ನಾನು ಬೆಳೆಸ್ಕೊಳ್ಳೋಣ ಅನ್ನೋ ಒಂದು ಧೈರ್ಯ ನಮ್ಮ ಹತ್ತಿ ಗಿಡಕ್ಕೆ. ಆದರೆ ಈ ಒಂದು ಕಾಯಿ ಕೊರಕದಲ್ಲಿ ಏನಪ್ಪ ಅದು ತೊಂದರೆ ಏನಂದರೆ
ಇದು ಆ ಕಾಯಿ ಉದುರೋಯ್ತು ಅಂತಂದರೆ ಭಾಳಷ್ಟು ಸಂದರ್ಭದಲ್ಲಿ ಆ ಕಾಯಿ ಜೊತೆ ಕೆಳಗೆ ಬೀಳುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ನಮ್ಮ ತಂಬಾಕಿನ ಕೀಡೆ ಇರ್ಬೋದು ಅಥವಾ ಚುಕ್ಕೆ ಕಾಯಿ ಕೊರಕ ಇರ್ಬೋದು, ಮುಳ್ಳು ಕಾಯಿ ಕೊರ, ಅವು ಭಾಳಷ್ಟು ಸಂದರ್ಭದಲ್ಲಿ ಗಿಡದ ಹೆಚ್ಚಿನ ಭಾಗ ಅವು ಒಳಗೇ ಹೋಗಿರ್ತವೆ. ಈ ಕಾರಣಕ್ಕೋಸ್ಕರ ಅವು ಹುಳದ ಸಮೇತ ಕೆಳಗೆ ಬಿದ್ದು ಹೋಗ್ತವೆ ಕಾಯಿ ಮೊಗ್ಗುಗಳು. ಆದರೆ ಇದರಲ್ಲಿ ಕಾಯಿಗಳು ಆಗಲಿ ಮೊಗ್ಗುಗಳಾಗಲಿ ಅಷ್ಟು ಬಿದ್ದರೂ ಈ ಹುಳ ಗಿಡದಲ್ಲೇ ಉಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚು. ಅದು ಬೇರೆ ಇನ್ನೊಂದು ಚೆನ್ನಾಗಿರುವಂಥ ಕಾಯಿಗೆ ಹೋಗುವಂಥದ್ದು. ಹೀಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸ್ಕೊಂಡು ನಮ್ಮಲ್ಲಿರುವ ಕಾಯಿ ಕೊರಕ ಯಾವುದು ಅನ್ನೋದನ್ನು ಇದು ಮಾಡ್ಬೋದು. ಇದರ ನಿರ್ವಹಣೆಗೂ ಕೂಡ ನಾನು ಈಗಾಗಲೇ ಹೇಳ್ದಂಗೆ ಇದು ಕೂಡ ಮೊಟ್ಟೆಗಳನ್ನು ಒಂದೊಂದೇ ಮೊಟ್ಟೆಗಳನ್ನು ಎಳೆ ಚಿಗುರುಗಳ ಮೇಲೆ ಮತ್ತು ಮೊಗ್ಗುಗಳ ಮೇಲೆ ಮತ್ತು ಹೂವುಗಳ ಮೇಲೆ ಮತ್ತು ಕಾಯಿಗಳ ಮೇಲೆ ಇಡುತ್ತೆ. ಇದು ಬಿಳಿ ಬಣ್ಣದ ಮುತ್ತಿನ ಬಣ್ಣದ ಮೊಟ್ಟೆಗಳನ್ನು ಇಡುತ್ತೆ. ಇದು ಕೂಡ ಅದರ ಮೇಲುಗಡೆ ಈ ರೇಖಾಂಶಗಳು ಉತ್ತರದಿಂದ ದಕ್ಷಿಣವರೆಗೆ ರೌಂಡಕ್ಕೆ ಭಾಳ ಚೆನ್ನಾಗಿ ನೋಡಲಿಕ್ಕೆ ಕಾಣಿಸುತ್ತೆ. ಅದೊಂದು ಈ ಒಂದು ಮೊಟ್ಟೆಯ ಒಂದು ವೈಶಿಷ್ಟ್ಯತೆ. ಇದು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಇದರ ಜೀವನ ಚಕ್ರವು ಆಲ್ಮೋಸ್ಟ್ ಅದೇ ಕೀಟಗಳ ತಂಬಾಕಿನ ಕೀಟದ ಲೆಕ್ಕಕ್ಕೆ ಬರುತ್ತೆ. ಸುಮಾರು 3 ರಿಂದ 5 ದಿನಗಳಲ್ಲಿ ಇದರ ತತ್ತಿ ಅವಧಿ ಅಥವಾ ಕಾವಿನ ಅವಧಿ ಮೊಟ್ಟೆನಲ್ಲಿ ಇದ್ದರೆ ಮರಿ ಹುಳದ ಬೆಳವಣಿಗೆಗೆ 15 ರಿಂದ 20, ಕೆಲವೊಂದಷ್ಟು ಸಲ 28 ದಿನಗಳವರೆಗೂ ಕೂಡ ಇದು ಕಾಯನ್ನು ತಿಂದು ಬೆಳೀತಾ ಹೋಗುತ್ತೆ. ತದನಂತರ ಸುಮಾರು ಒಂದು 7 ರಿಂದ 10-12 ದಿನಗಳವರೆಗೆ ಕೋಶಾವಸ್ಥೆನ ಮಣ್ಣಿನಲ್ಲಿ ಬಲವಾದ ಒಂದು ಮಣ್ಣಿನ ಕೋಶವನ್ನು ರಚನೆ ಮಾಡಿಕೊಂಡು ಅದರೊಳಗೆ ಕೋಶಾವಸ್ಥೆನ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಇವು ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗೋದ್ರಿಂದ ಬೆಳೆ ಕಟಾವು ಮುಗಿದ ತಕ್ಷಣ ಆಳವಾಗಿ ಉಳುಮೆ ಮಾಡೋದ್ರಿಂದ ನಾನು ಈಗಾಗಲೇ ಹೇಳಿದ ಹಾಗೆ ಆಳವಾಗಿ ಉಳುಮೆ ಮಾಡಿದಾಗ ಒಂದು ನಾವು ಬಿಸಿಲಿಗೆ ಇವುಗಳನ್ನು ಎಕ್ಸ್ಪೋಸ್ ಮಾಡ್ತೀವಿ, 2ನೇದು ಪಕ್ಷಿಗಳಿಗೆ ಇವುಗಳನ್ನು ತೋರಿಸ್ಕೊಡ್ತೀವಿ, 3ನೇದು ನಮ್ಮ ದನ ಕರುಗಳಿಗಾಗಿರ್ಬೋದು ಅಥವಾ ನಮ್ಮ ನೇಗಿಲೆಗಳಿಗಾಗಿರ್ಬೋದು ಅಥವಾ ಟ್ರ್ಯಾಕ್ಟರ್ ಚಕ್ರಗಳಿಗೆ ದಾಳಿಗೆ ಇದು ಸಿಕ್ಕಿ ನಾಶ ಹೊಂದ್ತವೆ. ಈ ಎಲ್ಲ ಕಾರಣಗಳಿಂದ ಆಳವಾಗಿ ಕಟಾವಾದ ತಕ್ಷಣವೇ ಉಳುಮೆ ಮಾಡೋದು, ಹಸಿ ಇದ್ದ ತಕ್ಷಣವೇ ಉಳುಮೆ ಮಾಡೋದು ಈ ಕೀಟ ನಿರ್ವಹಣೆಗೆ ಭಾಳ ವಿಶೇಷವಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಅದರ ನಂತರ ನಾನೀಗಾಗಲೇ ಹೇಳ್ದಂಗೆ ಈ ಚುಕ್ಕೆ ಕಾಯಿ ಕೊರಕ ಮತ್ತು ಇದ್ರ ಗೊತ್ತಲ್ಲಿ ಪರತಂತ್ರ ಜೀವಿ ಅತ್ಯಂತ ಪರಿಣಾಮಕಾರಿಯಾದಂಥದ್ದು. ಸುಮಾರು 90ರ ದಶಕದಲ್ಲಿ ಈ ದೇಶದಾದ್ಯಂತ ಭಾಳಷ್ಟು ನಿರುದ್ಯೋಗಿ ಗ್ರಾಮೀಣ ಯುವಕರು ಅಥವಾ ಇವನ್ ಮಧ್ಯ ವಯಸ್ಸಿನ ಹಲವಾರು ಜನ ಈ ಒಂದು ಅವರೇ ಒಂದು ಪ್ರಯತ್ನಗಳನ್ನು ಮಾಡಿ ಭಾಳಷ್ಟು ಲಾಭವನ್ನು ಗಳಿಸಿದರೆ ಜೀವನವನ್ನು ಕಟ್ಕೊಂಡಿದ್ದಾರೆ. ಯಾವುದು ಈ ಪರತಂತ್ರ ಜೀವಿಗಳನ್ನು ಅಭಿವೃದ್ಧಿ ಮಾಡೋದು, ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳನ್ನು ಅಭಿವೃದ್ಧಿಪಡಿಸಿ ಅವುಗಳನ್ನು ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆಗಳೇ ಎಸ್ಪೆಷಲಿ ನಮ್ಮ ತಮಿಳುನಾಡಿನಲ್ಲಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿದ್ರು. ಕೆಲವರು ಆಂಧ್ರ ಮತ್ತು ಕರ್ನಾಟಕದಲ್ಲಿ ಪ್ರಯತ್ನ ಮಾಡಿದ್ರು. ಆದರೆ ಕರ್ನಾಟಕದಲ್ಲಿ ಅಂಥ ಲಾಭ ಯಾರೂ ಭಾಳಷ್ಟು ಕಾಣಲಿಲ್ಲ. ಭಾಳಷ್ಟು ಸಲ ಅವರು ನಮ್ಮ ಸರ್ಕಾರ ಮಾಡಿದಂಥ ಯೋಜನೆಗಳಲ್ಲಿ ಅದನ್ನು ಲಾಭವನ್ನು ತಗೊಂಡ್ರೆ ಹೊರತು ನೇರವಾಗಿ ಅವರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು. ಆದರೆ ತಮಿಳುನಾಡಿನಲ್ಲಿ ಭಾಳಷ್ಟು ಜನ ಬದುಕು ಕಟ್ಟಿಕೊಂಡ್ರು ಈ ಪರತಂತ್ರ ಜೀವಿಗಳನ್ನು ಅಭಿವೃದ್ಧಿಪಡಿಸಿ. 90ರ ದಶಕದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದ ಸಾಧನೆ. ಕಾರಣ ಇಷ್ಟೇ, ಈ ಒಂದು ಕೀಟನಾಶಕ, ಈ ಒಂದು ಅಮೇರಿಕನ್ ಕಾಯಿ ಕೊರಕದ ನಿರ್ವಹಣೆಗೆ ರಾಸಾಯನಿಕಗಳು ಸಂಪೂರ್ಣವಾಗಿ ವಿಫಲವಾಗಿದ್ದು. ಯಾವುದೇ ಒಂದು ಕೀಟನಾಶಕ ಇದಕ್ಕೆ ಪರಿಣಾಮವನ್ನು ನೀಡ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಒಂದು ಪರತಂತ್ರ ಜೀವಿಯ ಜೊತೆಗೆ ಟ್ರೈಕೋಗ್ರಾಮ ಪರತಂತ್ರ ಜೀವಿಯ ಜೊತೆಗೆ ಆ ಕಾಲದಲ್ಲಿ ಒಂದು NPV ಅನ್ನುವಂಥ ನಂಜಾಣು, ಈ ಕೀಟಕ್ಕೆ ಬರುವಂಥ ರೋಗ ಅದನ್ನು ಬಿಟ್ಟರೆ ಇದಿಲ್ಲ. ಇವತ್ತೂ ಕೂಡ ಈ ನಂಜಾಣು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಅದರದೇ ಅಂಗಸಂಸ್ಥೆಯಾದ ಕೃಷಿ ಸಂಶೋಧನಾ ಕೇಂದ್ರ, ತೊಗರಿ ಸಂಶೋಧನಾ ಕೇಂದ್ರ ಕಲಬುರಗಿನಲ್ಲಿ ಇವೆರಡು ಪ್ರಯೋಗಾಲಯದಲ್ಲಿ ಮಾತ್ರ ನಮಗೆ ಇವತ್ತೂ ಕೂಡ ದೊಡ್ಡ ಪ್ರಮಾಣದಲ್ಲಿ ದೊರಕ್ತಾ ಇದೆ. ಆರಂಭದಲ್ಲಿ ಇದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇತ್ತು. ಆದರೆ ಕ್ರಮೇಣ ಅದರ ಬೇಡಿಕೆ ಕಡಿಮೆ ಆದದ್ರಿಂದ ಮತ್ತು ಅದನ್ನು ತಯಾರಿಕಾ ವೆಚ್ಚ ಸ್ವಲ್ಪವೇ ಜಾಸ್ತಿ ಇರೋದು, ಅಷ್ಟೊಂದು ಲಾಭ ತರೋದಿಲ್ಲ ಅನ್ನೋ ಉದ್ದೇಶದಿಂದ ಅಲ್ಲಿ ಅವರು ಅದನ್ನು ಕೈಬಿಟ್ಟಿದ್ದಾರೆ. ಆದರೆ ರಾಯಚೂರು ಮತ್ತು ನಮ್ಮ ಗುಲ್ಬರ್ಗಾದಲ್ಲಿ ಇದನ್ನು ತೊಗರಿನಲ್ಲಿ ಇವತ್ತು ಕೂಡ ದೊಡ್ಡ ಮಟ್ಟದ ಬೇಡಿಕೆ ಇರೋದರಿಂದ ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ರಾಸಾಯನಿಕ ರಹಿತ ಬೆಳೆಗಳಿಗೆ ಭಾಳ ವಿಶೇಷವಾದ ಒತ್ತು ನೀಡ್ತಾ ಇರೋದರಿಂದ ಮತ್ತು ಬೇಡಿಕೆನೂ ಬರ್ತಾ ಇರೋದರಿಂದ ಅಲ್ಲಿ ಈ ಒಂದು ನಂಜಾಣುವಿನ ಲಭ್ಯತೆ ಇವತ್ತು ಸಹ ಇದೆ. ಅದನ್ನು ನಾವು ಹತ್ತಿಗೂ ಸಹ ಅವಶ್ಯಕತೆ ಬಿತ್ತು ಅಂದರೆ ಸಾಧಾರಣವಾಗಿ ಇದರ ಹಾವಳಿ ಇವತ್ತಿನ ಕಳೆದ ಒಂದು 10-15 ವರ್ಷಗಳಿಂದ ಅಂಥ ದೊಡ್ಡ ಮಟ್ಟದ ಹಾವಳಿ ಇಲ್ಲ. ಈ ಒಂದು ಕೀಟ ಕಂಡ್ರೆ ನಮ್ಮ ಕೀಟ ತಜ್ಞರಲ್ಲೇ ಎಲ್ಲ ಕುತೂಹಲ, ಎಲ್ಲಿ ಕಂಡ್ರಿ, ಯಾವ ಬೆಳೆನಲ್ಲಿ ಕಂಡ್ರಿ, ಎಷ್ಟು ಪ್ರಮಾಣದಲ್ಲಿ ಇತ್ತು ಅಂತೇಳಿ ಎಲ್ಲರೂ
ಕೇಳ್ತಾರೆ ಇದನ್ನು ನೋಡ್ತು ಅಂದರೆ. ಅಂಥ ಒಂದು ಅದನ್ನು ನೋಡಿದ್ರೇ ಒಂದು ಅದೃಷ್ಟ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಈ ಹುಳ ಈ ಕಾಲದಲ್ಲಿ ತುಂಬ ಕೆಳಮಟ್ಟಕ್ಕೆ ಹೋಗಿದೆ, ಅಷ್ಟೊಂದು ದೊಡ್ಡ ಮಟ್ಟದ ಇದನ್ನು ಮಾಡ್ತಿಲ್ಲ. ಯಾಕೆ ಅಂತಂದರೆ ಒಂದು ಕಾಲದಲ್ಲಿ ಭಾಳ ದೊಡ್ಡ ಮಟ್ಟದ ನಷ್ಟವನ್ನು ಉಂಟು ಮಾಡ್ತಾಯಿದ್ದು ಹಲವಾರು ರಾಸಾಯನಿಕ ಕಂಪನಿಗಳು ಅಥವಾ ಇವತ್ತಿನ ಬೀಜದ ಕಂಪನಿಗಳ ಹುಗುಮಕ್ಕೆ ಕಾರಣ ಆಗಿರುವಂಥದ್ದು, ಅಥವಾ ಅವು ಒಂದು ಉಚ್ಛ್ರಾಯ ಸ್ಥಿತಿಗೆ ತಲುಪೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ, ಭಾಳಷ್ಟು ಜನಕ್ಕೆ ನೌಕರಿ ನೀಡೋದಕ್ಕೆ ಇವು ಕಾರಣವಾದಂಥ ಒಂದು ಕೀಟ ಅಂದರೆ ಅದು ನಮ್ಮ ಈ ಹೆಲಿಕೋವರ್ಪ ಆರ್ಮಿಜರ. ಆ ಕಾರಣಕ್ಕೋಸ್ಕರ ಇದನ್ನು ನೋಡೋದು. ಇದಕ್ಕೂ ಕೂಡ ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಡೆಲ್ಫಿನ್ ಕೂಡ ಅತ್ಯಂತ ಪರಿಣಾಮಕಾರಿ. ಅದ್ರ ಜೊತೆಗೆ ನಮ್ಮ ಮೋಹಕ ಬಲೆಗಳು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನಗಳು ಈಗಾಗಲೇ ನಾನು ಬೆಂಡಿನಲ್ಲಿ ಅಥವಾ ನಮ್ಮ ಟೊಮ್ಯಾಟೋದಲ್ಲಿ, ಮೆಣಸಿನಕಾಯಿನಲ್ಲಿ ಭಾಳಷ್ಟು ವಿವರವಾಗಿ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ನೀವು ಮತ್ತೆ ಈ ಕಾಯಿಕೊರಕದ ನಿರ್ವಹಣೆ ಹೇಗೆ ಅಂತೇಳಿ ಅಲ್ಲೂ ಕೂಡ ಇದನ್ನು ಮತ್ತೆ ಅವಲೋಕನ ಮಾಡ್ಕೊಬರ್ಬೋದು. ಇದಿಷ್ಟು ಈ ಒಂದು ಕೀಟನಾಶಕ ರಾಸಾಯನಿಕಗಳ ಬಗ್ಗೆ ನಾನು ವಿಶೇಷವಾಗಿ ಏನು ಹೇಳೋದಿಲ್ಲ, ನಂತರವಾಗಿ ನಾನು ಅದನ್ನು ಹೇಳ್ತೀನಿ.